ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ CTS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು SCTS ಕರ್ನಾಟಕ LBAದಲ್ಲಿ ಸಾಫಲ್ಯ ಪರೀಕ್ಷೆಯ ಗ್ರೇಡ್ಗಳನ್ನು ಯಾವ ರೀತಿ ನಮೂದಿಸಬೇಕು ಅನ್ನೋ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ LBAಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿ ಟೈಪ್ ಮಾಡಿ ಸರ್ಚ್ ಬಾರಲ್ಲಿ LBA ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ಇಲ್ಲಿ ಮೊದಲನೇ ಲಿಂಕ್ ಬರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಬರುತ್ತೆ ಅಥವಾ ಸೈನ್ ಇನ್ ಅಂತ ಯಾವುದೋ ಒಂದು ಬರುತ್ತೆ. ಈಗ ಇಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಬಂದಿದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಆಸ್ ಟೀಚರ್, ಸ್ಯಾಟ್ಸ್ ಯೂಸರ್, ಆಫೀಸ್ DTP ಯೂಸರ್, ನೋಡಲ್ ಆಫೀಸರ್ ಅಂತ. ಸೊ ಇಲ್ಲಿ ನಾವು ಆ್ಯಸ್ ಎ ಟೀಚರಾಗಿ ನಾವು ಸೇತುಬಂಧ ಕಾರ್ಯಕ್ರಮದ ಒಂದು ಸಾಫಲ್ಯ ಪರೀಕ್ಷೆ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಶಿಕ್ಷಕರು ಇಲ್ಲಿ ತಮ್ಮ KJD ನಂಬರನ್ನು ನಿಮ್ಮ ಒಂದು ಯೂಸರ್ ನೇಮಾಗಿ ಎಂಟ್ರಿ ಮಾಡಿ ಅದಕ್ಕೆ ಲಿಂಕ್ ಆಗಿರ್ತಕ್ಕಂಥ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಇಲ್ಲಿ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಒಂದು LBA ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಸ್ಯಾಟ್ಸ್ LBA ಅದು. ಸೊ ಈಗ ಇಲ್ಲಿ ಮೆನು ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ರಿಡ್ಜ್ ಕೋರ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಹೋಗ್ಬೇಕಾ ಅಂದರೆ ಎಲ್ಲಿ ಸೈಡ್ಗೆ ಎಲ್ಲಾದರೂ ಒಂದು ಕ್ಲಿಕ್ ಮಾಡಿ ಹೋಗುತ್ತೆ. ಈಗ ನೆಕ್ಸ್ಟ್ ನೀವೇನು ಮಾಡಿ, ಇಲ್ಲಿ ಮೀಡಿಯಮ್ ಯಾವುದಾದ್ರೂ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದೇ ಮೀಡಿಯಮ್ ಇದ್ದರೆ ಆಟೋಮೆಟಿಕ್ಕಾಗಿ ಅಲ್ಲಿ ಬಂದಿರುತ್ತೆ. ಅದು ಆದ ನಂತರ ಈ ಕಡೆ ಕ್ಲಾಸನ್ನು ನಾನು ಸೆಲೆಕ್ಟ್ ಮಾಡ್ಕೊತೇನೆ. ಅದಾದ ನಂತರ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಸೆಲೆಕ್ಟ್ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊತೇನೆ. ನಾನು ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಡೇಟ್ ಅಂದರೆ ನೀವು ಸಾಫಲ್ಯ ಪರೀಕ್ಷೆನ ಯಾವ ದಿನಾಂಕಕ್ಕೆ ಮಾಡಿದ್ರಿ ಆ ಒಂದು ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ, ಪೋಸ್ಟ್ ಟೆಸ್ಟ್ ಅಂದರೆ 5A ನಮೂನೆ ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಓನ್ಲಿ ಸ್ಟೂಡೆಂಟ್ಸ್ ವಿತ್ ಎ ಪ್ರೀವಿಯಸ್ B ಗ್ರೇಡ್ ಆ್ಯಸ್ ಎಡಿಟೇಬಲ್ ಸೆಲ್, A ಸೆಲ್ಸ್ ಆರ್ ಲಾಕ್ಡ್. ಅಂದರೆ ಅರ್ಥ, ನೀವು ಪೂರ್ವ ಪರೀಕ್ಷೆಯಲ್ಲಿ ಯಾವೆಲ್ಲ ಮಕ್ಕಳಿಗೆ ಯಾವೆಲ್ಲ ಕಲಿಕಾ ಫಲಗಳಿಗೆ A ಗ್ರೇಡನ್ನು ಗಳಿಸಿದ್ದಾರೆ ಅಂತ A ಗ್ರೇಡ್ ಹಾಕಿದಿರಿ, ಅವೆಲ್ಲ ಲಾಕ್ ಆಗಿದ್ದಾವೆ. ಅವು ಎಡಿಟ್ ಮಾಡೋದಕ್ಕೆ ಇವನ್ ಸಾಫಲ್ಯ ಪರೀಕ್ಷೆಯಲ್ಲೂ ಕೂಡ ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಎಡಿಟ್ ಮಾಡೋದು ಇರೋದು ಯಾವೆಲ್ಲ ಮಕ್ಕಳಿಗೆ ನೀವು ಪೂರ್ವ ಪರೀಕ್ಷೆಯಲ್ಲಿ B ಗ್ರೇಡ್ ಕೊಟ್ಟಿರ್ತೀರಿ ಯಾವುದಾದ್ರೂ ಕಲಿಕಾ ಫಲಕ್ಕೆ, ಅಂಥ ಮಕ್ಕಳ ಮಾತ್ರ ಇಲ್ಲಿ ಎಡಿಟ್ ಮಾಡೋದಕ್ಕೆ ಅವಕಾಶ ಇದೆ. ಆಮೇಲೆ ಇನ್ನೂ ಒಂದು ಮಾಹಿತಿನ ನೆನ್ಪಿಟ್ಕೊಳ್ಳಿ, ಏನಪ್ಪ ಅಂದರೆ ಇಲ್ಲಿ ನಿಮ್ಮ ಇದು ಯಾವುದಾದ್ರೂ ಒಂದು ತರಗತಿ ನಾನೀಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅಲ್ಲಿ ಲಿಸ್ಟ್ ಎಲ್ಲ ಮಕ್ಕಳ ಲಿಸ್ಟು ಬರೋದಿಲ್ಲ. ಯಾವ ಮಕ್ಕಳ ಲಿಸ್ಟ್ ಬರುತ್ತಪ್ಪ ಅಂದರೆ, ಯಾವ ಮಕ್ಕಳು ಯಾವುದಾದ್ರೂ ಒಂದು ಕಲಿಕಾ ಫಲದಲ್ಲಿ B ಗ್ರೇಡ್ ಪಡೆದಿದ್ದರೂ ಕೂಡ ಅಂಥ ಮಕ್ಕಳ ಹೆಸರು ಇಲ್ಲಿ ಬರುತ್ತೆ. ಒಂದು ವೇಳೆ ಯಾವುದೋ ಒಂದು ಮಗು ಎಲ್ಲ 10 ಕಲಿಕಾ ಫಲಗಳನ್ನು A ಗ್ರೇಡೇ ತೊಗೊಂಡಿದ್ರೆ ಅಂಥ ಮಕ್ಕಳ ಹೆಸರು ಇಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಅವರು ಕಲಿಕಾ ಫಲಗಳನ್ನು ಸಾಧಿಸಿದ್ದಾರೆ ಅಂತ ಅರ್ಥ. ಪೂರ್ವ ಪರೀಕ್ಷೆಯಲ್ಲಿ ಅವರು ಸಾಧಿಸಿದ್ದಾರೆ. ಸೊ ಹಾಗಾಗಿ ಅವರು ಸಾಫಲ್ಯ ಪರೀಕ್ಷೆಗೆ ಎಲಿಜಿಬಲ್ ಆಗೋದೇ ಇಲ್ಲ, ಅಂದರೆ ಬರೋದಿಲ್ಲ ಅಂತ ಅರ್ಥ. ಅವರು ಅಲ್ಲೇ ಪಾಸ್ಡ್ ಅಂತ. ಸೊ ಇಲ್ಲಿ ಯಾವೆಲ್ಲ ಮಕ್ಕಳು B ಗ್ರೇಡನ್ನು ಪಡೆದಿರ್ತಾರೆ ಅಂಥ ಮಕ್ಕಳು ಸಾಫಲ್ಯ ಪರೀಕ್ಷೆಗೆ ಬರ್ತಾರೆ. ಇಲ್ಲಿ ಆ ಮಕ್ಕಳು ಮತ್ತೆ ಏನಾದರೂ A ಗ್ರೇಡನ್ನು ಪಡೆದಿದ್ರೆ ಅವನ್ನ B ಗ್ರೇಡ್ ತೆಗೆದು ಎಡಿಟ್ ಮಾಡಿ A ಗ್ರೇಡನ್ನು ಹಾಕ್ಬೋದು. ಒಂದು ವೇಳೆ ಸಾಫಲ್ಯ ಪರೀಕ್ಷೆನಲ್ಲೂ ಅವ್ರು B ಗ್ರೇಡೇ ತೊಗೊಂಡಿದ್ರೆ ಅವರು ಪರಿಹಾರ ಬೋಧನೆಗೆ ಒಳಪಟ್ಟ ಮಕ್ಕಳು ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸಾಫಲ್ಯ ಪರೀಕ್ಷೆನಲ್ಲೂ B ಗ್ರೇಡ್ ಹಾಕಿದರೆ ಅಥವಾ ಪಡ್ಕೊಂಡಿದ್ರೆ ಅಂತಹ ಮಕ್ಕಳನ್ನು ಪರಿಹಾರ ಬೋಧನೆಗೆ ಒಳಪಟ್ಟ ಮಕ್ಕಳು ಅಂತ ನಾವು ಪರಿಗಣಿಸಬೇಕಾಗುತ್ತೆ. ಅವರಿಗೆ ಪರಿಹಾರ ಬೋಧನೆಯನ್ನು ಮಾಡಿಬಿಟ್ಟು ಅದಕ್ಕೆ 2 ಟೈಮ್ ಡೆಡ್ಲೈನ್ ಕೊಟ್ಟಿದ್ದಾರೆ. ಮುಂದೆ ಸೆಪ್ಟೆಂಬರ್ ಮತ್ತು ಡಿಸೆಂಬರಲ್ಲಿ ಅವರಿಗೆ ಮತ್ತೆ ನಾವು ಪರೀಕ್ಷೆಗಳನ್ನು ಮಾಡಿ ಆ ಒಂದು ಗ್ರೇಡ್ಗಳನ್ನು ನಮೂದಿಸಬೇಕಾಗುತ್ತೆ. ಈಗ ಇರ್ತಕ್ಕಂಥದ್ದು ಇಷ್ಟು ಮಾಹಿತಿ. ಈಗ ನೋಡೋದಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ LOS ಇದೆ. A ಗ್ರೇಡ್ ಅಂತ ನಾವು ಪೂರ್ವ ಪರೀಕ್ಷೆಯಲ್ಲಿ ನಮೂದಿಸಿದ್ವಿ ಅವೆಲ್ಲ ಫ್ರೀಸ್ಡ್ ಆಗಿದ್ದಾವೆ. ಈ B ಅಂತ ಏನಿದಾವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಎಡಿಟಬಲ್ ಇದೆ. ಆಮೇಲೆ ಇಲ್ಲಿ LOC, ಈ LO ಯಾವುದು ಅಂತ ನೀವು ಚೆಕ್ ಮಾಡಬೇಕಂದ್ರೆ ಅಲ್ಲಿ LO 1 ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ LO ಯಾವುದು ಅಂತ ನಿಮಗಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ.
ಹೀಗೆ ನೀವು ಪ್ರತಿಯೊಂದು ಎಲ್ ಒ ಮೇಲೆ ಕ್ಲಿಕ್ ಮಾಡಿದರೆ ಆ ಎಲ್ ಒಸ್ ಯಾವುದು ಅಂತ ಅಲ್ಲೇ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಹೋಗುತ್ತೆ. ನೀವು ನೋಡ್ಬೋದು ಆ ಎಲ್ ಒಸ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಸಾಕು ಅದು ಎಲ್ ಒ ಯಾವುದು ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಹೀಗೆ ನೀವು ಅಲ್ಲಿ ಮೊದಲು ಆ ಎಲ್ ಒಗಳನ್ನು ಚೆಕ್ ಮಾಡಿ ಯಾವುದು ಎಲ್ ಒ ಅಂತ. ಆ ಒಂದು ಎಲ್ ಒಗೆ ಸಂಬಂಧಪಟ್ಟಂತೆ ಮಗು ಈ ಸಾಫಲ್ಯ ಪರೀಕ್ಷೆಯನ್ನು ಯಾವ ಗ್ರೇಡ್ ಪಡ್ಕೊಂಡಿದೆ ಆ ಗ್ರೇಡನ್ನು ಇಲ್ಲಿ ನೀವು ನಮೂದಿಸಬೇಕಾಗುತ್ತೆ. ನಮೂದಿಸಿ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ವಾಂಟ್ ಟು ಸೇವ್ ದ ಬ್ರಿಡ್ಜ್ ಕೋರ್ಸ್ ಡಾಟಾ ಅಂತ ಕೇಳುತ್ತೆ. ಅಗೇನ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಈಗ ನಾನು ಜಸ್ಟ್ ಸೇವ್ ಮಾಡಿದ್ದೀನಿ ಅಷ್ಟೇ, ಫೈನಲ್ ಸೇವ್ ಕೊಟ್ಟಿಲ್ಲ. ಸೊ ನಾವು ಫೈನಲ್ ಸೇವ್ ಕೊಡೋದಕ್ಕೂ ಮುಂಚೆನೂ ಬರೀ ಸೇವ್ ಮಾತ್ರ ಮಾಡಿದರೆ ಎಷ್ಟು ಸಾರಿ ಬೇಕಾದರೂ ಎಡಿಟ್ ಮಾಡ್ಬೋದು. ಒಂದು ವೇಳೆ ಫೈನಲ್ ಸೇವ್ ಕೊಟ್ಟರೆ ಈ ಒಂದು ವಿಷಯದ ಗ್ರೇಡ್ಗಳನ್ನು ಯಾವುದೇ ಕಾರಣಕ್ಕೂ ನಾವು ಬದಲಾಯಿಸೋದಕ್ಕೆ ಬರೋದಿಲ್ಲ, ಅದು ಫ್ರೀಸ್ ಆಗಿಬಿಡುತ್ತೆ. ಸೊ ಈಗ ನಾನು ಫೈನಲ್ ಸೇವ್ ಕೊಡ್ತೇನೆ. ನೋಡಿ, ಆ್ಯಕ್ಟಿವ್ ವಿಂಡೋ ಈಸ್ ಕ್ಲೋಸ್ಡ್, ನೋ ಚೇಂಜಸ್ ಅಲೋಡ್ ಅಂತ ಇದೆ. ಮತ್ತು ಇದು ಯಾವುದೇ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಹೀಗೆ ನೆಕ್ಸ್ಟ್ ನೀವೇನು ಮಾಡಿ, ಇದೇ ರೀತಿ ಮತ್ತೊಂದು ಇದೇ ತರಗತಿಯ ಮತ್ತೊಂದು ವಿಷಯದ ಒಂದು ಗ್ರೇಡ್ಗಳನ್ನು ಇದೇ ರೀತಿ ನಮೂದಿಸಿ ಆ ಒಂದು ಸೇವ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಎಲ್ಲ ಸರಿ ಇದ್ದ ಮೇಲೆ ಫೈನಲ್ ಸೇವ್ ಕೊಡಿ. ಓಕೆ, ನೀವು ಒಂದು ತರಗತಿಯ ಒಂದು ವಿಷಯ ಆದ ತಕ್ಷಣ ನೆಕ್ಸ್ಟ್ ಅದೇ ತರಗತಿಯ ಮತ್ತೊಂದು ವಿಷಯವನ್ನು ನೀವು ಎಂಟ್ರಿ ಮಾಡಬೇಕಪ್ಪ. ಏನು ಮಾಡಬೇಕಂದ್ರೆ ಇಲ್ಲಿ ರೀಸೆಟ್ ಬಟನ್ ಇದೆಯಲ್ಲ, ಆ ರೀಸೆಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಲ್ಲ ಮತ್ತೆ ರೀಸೆಟ್ ಆಗುತ್ತೆ. ನೀವು ಅದೇ ತರಗತಿಯ ಮತ್ತೊಂದು ವಿಷಯವನ್ನು ಸೆಲೆಕ್ಟ್ ಮಾಡಿಕೊಂಡು ಗ್ರೇಡ್ ಎಂಟ್ರಿ ಮಾಡಿ ಸೇವ್ ಕೊಡಿ. ನಂತರ ಚೆಕ್ ಮಾಡಿ ಫೈನಲ್ ಸಬ್ಮಿಟನ್ನು ಕೊಡಿ. ಹೀಗೆ ನೀವು ಬೋಧಿಸ್ತಕ್ಕಂಥ ಎಲ್ಲ ಒಂದು ವಿಷಯಗಳ ಶ್ರೇಣಿಯನ್ನು, ಸಾಫಲ್ಯ ಪರೀಕ್ಷೆಯ ಶ್ರೇಣಿಗಳನ್ನು ನೀವು ನಮೂದಿಸಿಗೆ ಈಗ ಅವಕಾಶ ಇದೆ, ನಮೂದಿಸಿ. ಆಮೇಲೆ ಇನ್ನೂ ಒಂದು ಗಮನಿಸಿ, ಯಾರೆಲ್ಲ ಪ್ರೀ ಟೆಸ್ಟನ್ನು ಫೈನಲೈಸ್ ಯಾರು ಮಾಡಿದಾರೋ ಅವ್ರಿಗಷ್ಟೇ ಈ ಪೋಸ್ಟ್ ಟೆಸ್ಟ್ ಗ್ರೇಡ್ ಡಿಸ್ಪ್ಲೇ ಆಗ್ತವೆ, ಇಲ್ಲ ಅಂದರೆ ಡಿಸ್ಪ್ಲೇ ಆಗೋದಿಲ್ಲ. ಸೊ ಇದಿಷ್ಟು ಸೇತುಬಂಧಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.